ಹಾಯ್ ಫ್ರೆಂಡ್ಸ್, ನೋಡಿ ನಾನೊಂದು ಸಿಂಪಲ್ಲಾಗಿ ಒಂದು ಬ್ರೆಡ್ ಸ್ಯಾಂಡ್ವಿಚ್ ತೋರಿಸ್ತಾ ಇದ್ದೀನಿ. ಸಂಜೆಗೆ ತಿನ್ಬೋದು, ಬೆಳಗ್ಗೆ ಟಿಫನಿಗೆ ತಿನ್ಬೋದು. ಮೊದಲು ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು ಕಪ್ಪು ಕ್ಯಾಬೇಜು ಮತ್ತು 6 ಸ್ಲೈಸು ಬ್ರೆಡ್ ತೊಗೊಂಡಿದ್ದೀನಿ. ಸ್ವಲ್ಪ ಬೆಣ್ಣೆ, ಸ್ವಲ್ಪ ಆಯಿಲ್, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಟೊಮೆಟೊ, ಚಿಲ್ಲಿ, ಕೊತ್ತಂಬರಿ, ಇದು ಸ್ವಲ್ಪ ಚಿಲ್ಲಿ ಪೌಡರು, ಧನಿಯಾ ಪುಡಿ, ಗರಂ ಮಸಾಲ, ಹಳದಿ ಪೌಡರು. ನೋಡಿ ಇವಾಗ ಬನ್ನಿ ಮಾಡೋಣ. ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಸಾಕು. ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆದಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನೆಲ್ಲ ಹಾಕ್ಕೊಳ್ಳಿ. ನೋಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹೈಯಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಬೇಗ ಆದ್ರೇ ಚೆನ್ನಾಗಿರುತ್ತೆ ಇದು ಸ್ಯಾಂಡ್ವಿಚ್. ನೋಡಿ ಚಿಲ್ಲಿ ಹಾಕ್ಕೋತೀನಿ. ಈರುಳ್ಳಿಲೇ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಇದು ಒಂದ್ಸಲ ಟ್ರೈ ಮಾಡಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತಿದ್ದು ಸ್ಯಾಂಡ್ವಿಚ್. ಬೇಗ ಕ್ವಿಕ್ ಕೂಡ ಆಗುತ್ತಿದ್ದು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿ ಬೇಗ ಬೇಯುತ್ತೆ. ನೋಡಿ ಕ್ಯಾಪ್ಸಿಕಮ್ ಹಾಕ್ಕೋತೀನಿ. ಎಲ್ಲ 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಿದು. ನೋಡಿ ಫ್ರೈ ಆಗಿದೆ. ಇವಾಗ ಟೊಮೆಟೊ ಹಾಕ್ಕೋತೀನಿ. ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ ಕ್ಯಾರೆಟ್ ಹಾಕ್ಕೋತೀನಿ. ಕ್ಯಾರೆಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಿಮಗೆ 3/4% ಈ ಫ್ರೈಯಲ್ಲಿ ಚೆನ್ನಾಗಿ ಬೇಯಬೇಕಿದು, ಆವಾಗಲೇ ಚೆನ್ನಾಗಿ ಟೇಸ್ಟ್ ಬರೋದು ನಿಮಗೆ. ನೋಡಿ ಕ್ಯಾಬೇಜು ಹಾಕ್ಕೊಂಡಿದ್ದೀನಿ. ನೋಡಿ ಕ್ಯಾಬೇಜು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಿಂಗೆ ಚಿಲ್ಲಿ ಪೌಡರು, ಗರಂ ಮಸಾಲೆ, ಸ್ವಲ್ಪ ಹಳದಿ ಪೌಡರು, ಧನಿಯಾ ಪೌಡರ್ ಹಾಕೋತೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದು. ಒಂದು 3/4% ಬೇಯಬೇಕಿದು, ಆವಾಗಲೇ ನಿಮಗೆ ಚೆನ್ನಾಗಾಗೋದು. ನೋಡಿ ರೆಡಿಯಾಗಿದೆ. ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ರೆ ರೆಡಿ ಆಯಿತು. ನೋಡಿ ಇದು ಸ್ಟಫಿಂಗಿಂದು. ನೋಡಿ ಸಿಂಪಲ್ಲಾಗೆ ಬೇಗ ಕ್ವಿಕ್ಕಾಗುತ್ತಿದ್ದು. ಇವಾಗ ಬ್ರೆಡ್ ರೋಸ್ಟ್ ಮಾಡ್ತೀನಿ. ನೋಡಿ ಒಂದು ತವ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಿ. ನೋಡಿ ಬೆಣ್ಣೆ ಹಚ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೀವು ಬೆಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಮೇಲ್ಗಡೆನೂ ಒಂದು ಸ್ವಲ್ಪ ಹಾಕ್ಕೊಂಬಿಡಿ. ನಿಮಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ಬೇಕರಿ ಟೇಸ್ಟ್ ಬರುತ್ತಲ್ಲ ಆ ಥರ ಬರುತ್ತೆ ಬೆಣ್ಣೆ ಹಾಕ್ಕೊಂಡು ಮಾಡಿಕೊಂಡ್ರೆ. ನೋಡಿ ಸ್ವಲ್ಪ ರೋಸ್ಟ್ ಆದರೆ ಸಾಕು, ತುಂಬಾ ಮಾಡ್ಕೋಬಾರ್ದು. ಇದು ಸ್ವಲ್ಪ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ನಿಮಗೆ. ನೋಡಿ ತುಂಬಾ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸಲ್ಲ. ಫ್ರೈ ಮಾಡ್ಕೊಂಬಂದಿದ್ದೀನಿ ಬೆಣ್ಣೆಯಲ್ಲಿ. ಇವಾಗ ನಾವು ಮಾಡ್ಕೊಂಡಿದ್ದಲ್ಲ ಸ್ಟಫಿಂಗ್, ಅದು ಚೆನ್ನಾಗಿ ಬ್ರೆಡ್ಡಿಗೆ ಹಾಕ್ಕೊಳ್ಳೋಣ. ನೋಡಿ ಚೆನ್ನಾಗಿ ಹಚ್ಕೊಂಡಿದ್ದೀನಿ ಸ್ಟಫಿಂಗು. ನೋಡಿ ತುಂಬ ಚೆನ್ನಾಗಾಗುತ್ತೆ. ನೀವು ಈಗೂ ಕೂಡ ಫ್ರೈ ಮಾಡ್ಕೋಬೋದು, ಇಷ್ಟೇ ಫ್ರೈ ಸಾಕು. ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಬೇಕ್ರಿಲಿ ಕೊಡ್ತಾರಲ್ಲ ಅದೇ ಟೇಸ್ಟ್ ಬರುತ್ತೆ. ನೋಡಿ ಕಟ್ ಮಾಡಿ ನೀವು ಯಾವ ಡಿಸೈನ್ ಬೇಕಾದ್ರೂ ಇದು ಕಟ್ ಮಾಡ್ಕೊಂಡು ತಿನ್ಬೋದು. ಮೇಲೆಲ್ಲ ಕ್ರಿಸ್ಪಿ ಇರುತ್ತೆ, ಒಳಗೆಲ್ಲ ಸಾಫ್ಟ್ ಇರುತ್ತೆ, ತುಂಬ ಟೇಸ್ಟ್ ಇದು ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದ್ಸಲಿ ಟ್ರೈ ಮಾಡಿ ಬನ್ನಿ. ಇವಾಗ ಸರ್ವ್ ಮಾಡ್ತೀನಿ. ನೋಡಿ ಫ್ರೆಂಡ್ ರೆಡಿಯಾಗಿದೆ, ತುಂಬ ಸಿಂಪಲ್ಲಾಗೆ. ಒಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.